ಕೇಂದ್ರ ಸಚಿವ ಅಮಿತ್ ಶಾ ಅವರ ಅರ್ಧ ದಿನದ ಬೆಂಗಳೂರು ಭೇಟಿಯ ವೇಳೆ ಸಾಕಷ್ಟು ರಾಜಕೀಯ ಬೆಳವಣಿಗೆ ನಡೆದಿವೆ. ಪ್ರಮುಖವಾಗಿ ರಾಜ್ಯದ ಮೊದಲ ಪಂಕ್ತಿಯಲ್ಲಿ ನಿಲ್ಲುವ ನಾಯಕರ ವಿರುದ್ಧ ಅಮಿತ್ ಶಾ ಗರಂ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ರಾಜ್ಯದಲ್ಲಿ ಪರ್ಯಾಯ ಲಿಂಗಾಯತ ನಾಯಕತ್ವವನ್ನು ಬೆಳೆಸುವ ಅನಿವಾರ್ಯತೆ ಸೃಷ್ಟಿಸಬೇಡಿ ಅನ್ನೋ ವಾರ್ನಿಂಗ್ ಶಾ ಕಡೆಯಿಂದ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಜೂನ್ 19ರಂದು ರಾತ್ರಿ ಬೆಂಗಳೂರಿಗೆ ಆಗಮಿಸಿದ್ರು. ಮರುದಿನ ಆದಿ ಚುಂಚನಗಿರಿ ಮಹಾಸಂಸ್ಥಾನದ ಬೆಂಗಳೂರು ಕ್ಯಾಂಪಸ್ ವಿವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇದಾದ ನಂತರ ರಾಜ್ಯದ ಕೆಲವು ನಾಯಕರ ಜೊತೆ ಸುಮಾರು ಅರ್ಧ ಗಂಟೆ ಮಾತುಕತೆಯನ್ನ ನಡೆಸಿದ್ರು. ಅಮಿತ್ ಶಾ ಅವರ ಈ 30 ನಿಮಿಷದ ಭೇಟಿ ರಾಜ್ಯದ ಬಿಜೆಪಿಯಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದೆ. ಒಂದು ರೀತಿಯಲ್ಲಿ ಚಟುವಟಿಕೆಗಳು ಗರಿಗೆದರಲು ಆರಂಭ ಆಗಿದೆ. ಇದಕ್ಕೆ ಕಾರಣ ಕೆಲವೊಂದು ಮಾಹಿತಿಯನ್ನ ಅಮಿತ್ ಶಾ ಪಡೆದಿರೋದು ಒಂದು ಕಡೆಯಾದ್ರೆ, ಕೆಲವು ನಾಯಕರಿಗೆ ಎಚ್ಚರಿಕೆಯನ್ನ ಕೊಟ್ಟು ಹೋಗಿದ್ದಾರೆ ಅನ್ನೋ ಸುದ್ದಿ. ಅದರಲ್ಲೂ ಪರ್ಯಾಯ ಲಿಂಗಾಯತ ನಾಯಕತ್ವವನ್ನ ಸೃಷ್ಟಿಸುವ ಅನಿವಾರ್ಯತೆ ತರಬೇಡಿ ಅನ್ನೋ ವಾರ್ನಿಂಗ್ ಮಿಶ್ರಿತ ಸೂಚನೆಯೂ ಬಂದಿದೆ ಎನ್ನಲಾಗ್ತಾ ಇದೆ. ತಮ್ಮದೇ ಆದ ಮೂಲಗಳಿಂದ ಮಾಹಿತಿಯನ್ನ ಸಂಗ್ರಹಿಸುವ ಅಮಿತ್ ಶಾ ರಾಜ್ಯದ ಕೆಲವೊಂದು ನಾಯಕರ ಕಾರ್ಯಶೈಲಿಯ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಅಮಿತ್ ಶಾ ಚರ್ಚೆ ಮಾಡಿರೋದು ಹೌದು ಎಂದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ವಿಜಯೇಂದ್ರ ವಿರುದ್ಧ ಅಸಮಾಧಾನ ಹೆಚ್ಚುತ್ತಾ ಇದೆ ಅನ್ನೋ ಸುದ್ದಿಗಳು ರಾಜ್ಯ ಬಿಜೆಪಿ ಪಡಸಾಲೆಯಲ್ಲಿ ಜೋರಾಗಿ ಹರಿದಾಡ್ತಾ ಇದೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ಕೊಂಡು ಹೋಗಿ ಅನ್ನೋ ಸೂಚನೆ ಅಮಿತ್ ಶಾ ಅವರ ಕಡೆಯಿಂದಲೂ ಬಂದಿದೆ. ಇದರ ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಬೆಂಗಳೂರಿನ ಬಿಜೆಪಿ ಕೇಂದ್ರ ಕಚೇರಿಗೆ ಭೇಟಿ ನೀಡುವುದಕ್ಕೆ ಆರಂಭಿಸಿದ್ದಾರೆ. ಅರ್ಧ ದಿನ ಬಿಜೆಪಿ ಕಚೇರಿಯಲ್ಲಿರುವ ಯಡಿಯೂರಪ್ಪ ಕಾರ್ಯಕರ್ತರ ಸಮಸ್ಯೆಗಳನ್ನು ಆಲಿಸುತ್ತಿದ್ದಾರೆ. ಬಿಜೆಎಸ್ ಕಾರ್ಯಕ್ರಮದ ನಂತರ ಅಮಿತ್ ಶಾ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ಬಿಜೆಪಿ ನಾಯಕರನ್ನ ಭೇಟಿಯಾಗಿದ್ದಾರೆ. ಸಂಸದ ಬಸವರಾಜ ಬೊಮ್ಮಾಯಿ, ಬಿವೈ ವಿಜಯೇಂದ್ರ, ಅರವಿಂದ್ ಬೆಲ್ಲದ್ ಮತ್ತು ಆರ್ ಅಶೋಕ್ ಶಾ ಅವರನ್ನ ಭೇಟಿಯಾಗಿದ್ರು. ನಿಮ್ಮ ನಡುವಿನ ಮನಸ್ತಾಪದಿಂದ ದಾವಣಗೆರೆ ಕ್ಷೇತ್ರವನ್ನ ಕಳೆದುಕೊಳ್ಳುವಂತಾಯಿತು. ಇಷ್ಟೊಂದು ಲಿಂಗಾಯತ ಸಮುದಾಯದ ನಾಯಕರಿದ್ರು, ಕ್ಷೇತ್ರದಲ್ಲಿ ಅವರ ಮತಗಳೇ ನಿರ್ಣಾಯಕವಾಗಿದ್ರು, ನೀವುಗಳು ಎಡವಿದ್ರಿ ಅಂತ ಅಮಿತ್ ಶಾ ಗರಂ ಆಗಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ. ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಅಮಿತ್ ಶಾ ಅವರಿಗೆ ರಾಜ್ಯ ನಾಯಕರು ಮಾಹಿತಿಯನ್ನ ನೀಡಿದ್ದಾರೆ. ಇದರ ಮಾಹಿತಿ ಈಗಾಗಲೇ ನನ್ನಲ್ಲಿ ಇದೆ. ದಾವಣಗೆರೆಯಲ್ಲಿ ಸೋಲುವ ಮೂಲಕ ಮತ್ತೊಂದು ಲಿಂಗಾಯತ ಸಮುದಾಯದ ಮಹಿಳೆ ಸೃಷ್ಟಿಯಾಗೋದಕ್ಕೆ ಅನುವು ಮಾಡಿಕೊಟ್ಟಿದ್ದೀರಿ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಯತ್ನಾಳ್ ಉಚ್ಚಾಟನೆಯ ನಂತರ ರಾಜ್ಯ ಬಿಜೆಪಿಯಲ್ಲಿ ಆದ ಬದಲಾವಣೆಯ ಬಗ್ಗೆ ವಿವರಣೆ ನೀಡಿದಾಗ ರೇಣುಕಾಚಾರ್ಯ ಅವರ ರಾಜಕೀಯ ಚಟುವಟಿಕೆಗಳಿಗೂ ಆಕ್ರೋಶ ಹೊರಹಾಕಿದ್ದಾರೆ ಅನ್ನೋ ಸುದ್ದಿಗಳು ಬಲವಾಗಿ ಹರಿದಾಡ್ತಾ ಇವೆ. ಇನ್ನೊಂದು ಕಡೆ ಅಮಿತ್ ಶಾ ಬೆಂಗಳೂರಿನಲ್ಲಿದ್ದ ಸಮಯದಲ್ಲೇ ಭಿನ್ನಮತೀಯ ಕ್ಯಾಂಪಿನ ನಾಯಕರು ಸಭೆ ನಡೆಸಿದ್ದಾರೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಅವರ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಭಾಗಿಯಾಗಿದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಆ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ, ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ ಮತ್ತು ಬಿಪಿ ಹರೀಶ್ ಪಾಲ್ಗೊಂಡಿದ್ರು. ವಿಜಯೇಂದ್ರ ಅವರಿಗೆ ಅಧ್ಯಕ್ಷ ಸ್ಥಾನದ ಬದಲು ಸೋಮಣ್ಣ ಅವರಿಗೆ ಆ ಸ್ಥಾನ ಕೊಡಬೇಕು ಅನ್ನೋ ನಿರ್ಣಯಕ್ಕೆ ಅಲ್ಲಿ ಬರಲಾಗಿತ್ತು. ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋ ತೀರ್ಮಾನವನ್ನ ವರಿಷ್ಠರು ತೆಗೆದುಕೊಳ್ಳುತ್ತಾರೆ. ಅಮಿತ್ ಶಾ ಅವರಿಗೆ ಏನ್ ಮಾಹಿತಿಯನ್ನ ನೀಡಬೇಕಿತ್ತೋ ಅದನ್ನ ನೀಡಿದ್ದೇವೆ. ರಾಜ್ಯ ಬಿಜೆಪಿ ಘಟಕದಲ್ಲಿ ಏನೇನ್ ನಡೀತಾ ಇದೆ ಅನ್ನುವ ಮಾಹಿತಿಯನ್ನ ನಾವು ನೀಡ್ತಾ ಇರ್ತೀವಿ. ರಾಜ್ಯ ಬಿಜೆಪಿಯ ಬಗ್ಗೆ ಚರ್ಚೆ ನಡೆದಿದ್ದಂತೂ ಹೌದು. ನಾನಂತೂ ಪಕ್ಷ ಕೊಟ್ಟ ಕೆಲಸವನ್ನ ಸರಿಯಾಗಿ ನಿರ್ವಹಿಸಿದ್ದೇನೆ. ಮುಂದಿನದು ವರಿಷ್ಠರಿಗೆ ಬಿಟ್ಟದ್ದು ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಸಾರ್ವತ್ರಿಕ ಚುನಾವಣೆ ನಡೆದು 1 ವರ್ಷ ಆದ ನಂತರ ದಾವಣಗೆರೆ ಸೋಲಿನ ವಿಷಯವನ್ನ ಪರೋಕ್ಷವಾಗಿ ಎತ್ತುತ್ತಾ ಸಮುದಾಯದ ನಾಯಕತ್ವದ ವಿಚಾರ ಅಮಿತ್ ಶಾ ಪ್ರಸ್ತಾಪಿಸಿದ್ದಾರೆ. ನಿಮ್ಮ ಆಂತರಿಕ ಕಿತ್ತಾಟದಲ್ಲಿ ಪರ್ಯಾಯ ಲಿಂಗಾಯತ ಸಮುದಾಯದ ನಾಯಕತ್ವವನ್ನ ಸೃಷ್ಟಿಸುವ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅಂತ ಹೇಳಿರೋದು ಸಂಚಲನ ಮೂಡಿಸಿದೆ. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಾವೇನೂ ಮಾಡುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಅಮಿತ್ ಶಾ ನೀಡಿದ್ದಾರೆ. ಬಿಜೆಪಿಯಲ್ಲಿ ಲಿಂಗಾಯತ ಸಮುದಾಯದ ಬಿವೈ ವಿಜಯೇಂದ್ರ, ಬಸವರಾಜ ಬೊಮ್ಮಾಯಿ, ವಿ ಸೋಮಣ್ಣ, ಮುರುಗೇಶ್ ನಿರಾಣಿ ಸೇರಿದಂತೆ ಪ್ರಮುಖ ನಾಯಕರಿದ್ದಾರೆ. ಹೀಗಿದ್ದಾಗ್ಯೂ ಅಮಿತ್ ಶಾ ಅವರ ಹೇಳಿಕೆ ಕುತೂಹಲಕ್ಕೆ ಕಾರಣ ಆಗಿದೆ. ಅವರು ಯಾರನ್ನ ಉದ್ದೇಶಿಸಿ ಈ ಮಾತನ್ನಾಡಿದ್ದಾರೋ ಅನ್ನೋ ವಿಚಾರದಲ್ಲಿ ಸ್ಪಷ್ಟತೆ ಇಲ್ಲ. ಮತ್ತೊಂದು ಕಡೆ ವಿಜಯೇಂದ್ರ ಹೊರತಾಗಿ ಉಳಿದ 3ರಲ್ಲಿ ಯಾರಾದ್ರೂ ರಾಜ್ಯಾಧ್ಯಕ್ಷರಾದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಜೊತೆಯಾಗಿ ಹೋಗ್ತೀವಿ ಅಂತ ಭಿನ್ನ ಕ್ಯಾಂಪಿನವರು ಹೇಳಿದ್ದಾರೆ. ದಾವಣಗೆರೆ ಸೋಲಿಗೆ ಸಿದ್ದೇಶ್ವರ್ ಕುಟುಂಬ ಮತ್ತು ಶಾಸಕ ಬಿಪಿ ಹರೀಶ್ ನೇರವಾಗಿ ಯಡಿಯೂರಪ್ಪ ಕುಟುಂಬದ ಕಡೆಗೆ ಬೊಟ್ಟು ಮಾಡಿದ್ದಾರೆ.